ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಲೈಫ್ ಟುಡೇ ಸಿನಿಮಾದ ಫಸ್ಟ್ ಶೋ ಮುಗೀತು. ರೆಸ್ಪಾನ್ಸ್ ಅಂತೂ ತುಂಬ ಅಮೇಝಿಂಗ್ ಆಗಿದೆ. ಸದ್ಯಕ್ಕೆ ನೋಡಿಗೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಹಾಗೆಯೇ ಈ ಸಿನಿಮಾದ ನಿರ್ದೇಶಕರು ಕಾಂತಾ ಕಣ್ಣಲ್ಲಿ ಅವರು ಇದ್ದಾರೆ. ಬನ್ನಿ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹಾಯ್, ನಮಸ್ತೆ ಸರ್. ಹೇಗನ್ನಿಸ್ತದೆ? ಎಲ್ಲರೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಪ್ರೀತಿ ಮಾಡೋರೆಲ್ಲ ಈ ಸಿನಿಮಾವನ್ನು ಬಂದು ಖಂಡಿತವಾಗ್ಲೂ ನೋಡಲೇಬೇಕು ಅನ್ನುವಂಥ ಒಂದು ಮಾತುಗಳನ್ನ ಆಡ್ತಾಯಿದ್ರು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಪ್ರೀತಿ ಮಾಡೋರು ಅಂತ ಅಲ್ಲ ಮೇಡಮ್, ಪ್ರೀತಿ ಮಾಡಿರೋರು ಮತ್ತು ಮಾಡಿ ಡಿಸ್ಟರ್ಬ್ ಆಗಿರೋರು ಮತ್ತು ಪ್ರೀತಿ ಅಂದರೆ ಲೈಫಲ್ಲಿ ಇನ್ನೇನೇನೋ ಅಂದರೆ ಒಂದು ಆಪ್ತ ಜೀವನ ಹುಡುಕೊಳ್ತಾ ಇರೋವಂಥವ್ರು ಎಲ್ಲರಿಗೂ ಒಂದು ಒಳ್ಳೆ ಅದ್ಭುತವಾದಂಥ ಕಂಟೆಂಟ್ ಸಿನಿಮಾ. ಸೊ ದಯಮಾಡಿ ಥಿಯೇಟ್ರಿಗೆ ಬನ್ನಿ ಅಂತ ಕೇಳ್ತಾ ಇದ್ದೀನಿ. ಏನಿಲ್ಲ, ಇವತ್ತು ಆಡಿಯನ್ಸ್ ಜೊತೆ ಸಿನಿಮಾ ನೋಡಿದಾಗ ಭಾಳ ಖುಷಿ ಆಯಿತು. ಎಲ್ಲ ಕಡೆ ಒಂದು ಸಿನಿಮಾ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಸೊ ನನ್ನ ಸಾಂಗ್ಸ್ ಬಗ್ಗೆ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಸೊ ಬಹಳ ಮೆಚ್ಚುಗೆ ಮಾತುಗಳು. ಹಾಗೆಯೇ ಒಂದೊಂದು ಪರ್ಟಿಕ್ಯುಲರ್ ಸೀನ್ ಬಗ್ಗೆನೂ ಹೇಳಿ, ಈ ಫೈಟ್ ಸೀನಲ್ಲಿ ನನಗೆ ಮ್ಯೂಸಿಕ್ ಇಷ್ಟ ಆಯಿತು. ಸೊ ಈ ಇನ್ಸ್ಟ್ರೂಮೆಂಟ್ ಬಳಕೆ ಮಾಡೋದು ತುಂಬ ಇಷ್ಟ ಆಯಿತು ಅಂತ ಹೇಳಬೇಕಾದ್ರೆ ನನಗೆ ಖುಷಿ ಆಯಿತು. ಹಾಡುಗಳು ವಿಚಾರ ಬಂದಾಗ ಸಿಕ್ಕರೆ ಅನ್ನೋ ಹಾಡಿಗೆ ಭಾಳ ಮಾಸ್ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಮೆಲೋಡಿ ಸಾಂಗ್ ನೀನೊಬ್ಬಳೆ ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಾವು ಅದೆಲ್ಲ ಮಾಡಿರೋದು ವರ್ಕೌಟ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಬ್ಯೂಟಿಫುಲ್ ನರೇಷನ್, ಥ್ಯಾಂಕ್ಸ್ ಟು ಕಾಂತಾ ಕಣ್ಣಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಹಾಡುಗಳಿಗೆ ಉತ್ತಮವಾದ ಚಿತ್ರೀಕರಣ ಮಾಡಿರೋ ನಮ್ಮ ಗುರುಪ್ರಸಾದ್ ಅವರು, DOP ಗುರುಪ್ರಸಾದ್ ಸರ್. ಹಲೋ, ಬನ್ನಿ. ದಿಸ್ ಈಸ್ ಅವರ್ DOP ಮಿಸ್ಟರ್ ಗುರುಪ್ರಸಾದ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಇಷ್ಟು ಅದ್ಭುತವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂದರೆ ನಂಗೆ ನಂಬೋಕ್ಕಾಗ್ತಾ ಇಲ್ಲ. ಬಿಕಾಸ್ ಸಿನಿಮಾ ಮಾಡಬೇಕಾದ್ರೆ ಇದ್ದಿದ್ದ ಕಷ್ಟಗಳೇ ಬೇರೆ. ಸೊ ವೆದರ್ ವೈಸ್ ಆಗಿರ್ಬೋದು, ತುಂಬ ಚಾಲೆಂಜ್ ಇತ್ತು ಮಾಡೋಕ್ಕೆ ನಮಗೆ. ಸೊ ಅದನ್ನೆಲ್ಲದನ್ನು ಮೀರಿ ಏನೋ ಒಂದು ಪ್ರಾಡಕ್ಟ್ ಆಚೆ ತೆಗೆದಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಚೆನ್ನಾಗಿದೆ ಅನ್ನೋದಕ್ಕೆ. ಯೂಶಲಿ ಯಾವುದಾದ್ರೂ ಒಂದು ಸಿನಿಮಾ ಮಾಡಬೇಕಾದ್ರೆ ಡೈರೆಕ್ಷನ್ ಒಂದೇ ಅಲ್ಲ, ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಹಾಗೆಯೇ ನಿಮ್ಮ ಸಿನಿಮಾಟೋಗ್ರಫಿ ಎಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನೋಡಬೇಕಾದ್ರೆ ಎಸ್ಪೆಷಲಿ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಎಸ್ಪೆಷಲಿ ಸಾಂಗ್ಸ್ ಫಸ್ಟ್ ಲಾಂಚ್ ಮಾಡಿದ್ರಿ. ಎಲ್ಲ ತುಂಬ ಅದ್ಭುತವಾಗಿತ್ತು ರೆಸ್ಪಾನ್ಸು. ಮತ್ತು ಡೈರೆಕ್ಷನ್ ಅಷ್ಟೇ, ಕಂಟೆಂಟ್ ಇಲ್ಲ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೀವಿ, ಬಟ್ ಈ ರೀತಿ ಸಿನಿಮಾಗಳನ್ನ ಡೆಫಿನೆಟ್ಲಿ ಬಂದುಬಿಟ್ಟು ನೋಡಬೇಕು. ಮತ್ತು ವಿಜುವಲ್ಸ್ ಕೂಡ ತುಂಬ ಗ್ರ್ಯಾಂಡಾಗಿ ಬಂದಿದೆ. ಸೊ ನೀವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಇದ್ರ ಬಗ್ಗೆ ಹೇಳೋದಾದರೆ? ಇದಕ್ಕೆ ಪ್ಲ್ಯಾನು ಡೈರೆಕ್ಟ್ರ್ ನಾನು ಮುಂಚೆ ಕತೆ ಓದಿ ಆ ಲೊಕೇಶನ್ಗಳನ್ನ ನೋಡಿ, ಸೊ ಅಲ್ಲಿ ವೆದರ್ ಹೆಂಗಿದೆ, ಏನಿದೆ, ಈ ಥರ ಎಲ್ಲ ಡಿಸ್ಕಸ್ ಮಾಡಿ ಮುಂಚೆನೇ. ಸೊ ಯಾವ ಥರ ಕಲರ್ಸಲ್ಲಿ ಇರಬೇಕಾಗತ್ತೆ, ಕತೆ ಮೂಡ್ ಹೆಂಗಿದೆ, ಇದನ್ನೆಲ್ಲ ಸೇರಿಸಿ ಮಾಡಿದ್ದೀವಿ. ಆ್ಯಂಡ್ ಇದನ್ನೆಲ್ಲ ಎತ್ತಿ ಕೊಡುವಂಥದ್ದು ಸಾರ್ ಮಾಡಿರೋ ಮ್ಯೂಸಿಕ್ಕೂ ಎತ್ತಿ ಕೊಡ್ತಾ ಇದೆ. ಸೊ ಐ ಥಿಂಕ್ ದಿಸ್ ಈಸ್ ಹೌ ವಿ ಪ್ಲ್ಯಾನ್. ಐ ಥಿಂಕ್ ಇಟ್ಸ್ ಬಿನ್ ಎಕ್ಸಿಕ್ಯೂಟೆಡ್. ನೋಡಿ, ಇವಾಗ ಇದು ನಿಂತಿರೋ ಒಂದು ನೋಡಿದ್ರೆ ಮಧ್ಯದಲ್ಲಿ ಇವರು ಒಂದು ಕೈ, ಒಂದು ಕಡೆ ನಾನು, ಒಂದು ಕಡೆ ಸೊ ಒಬ್ಬ ಡೈರೆಕ್ಟ್ರಿಗೆ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ಎಡ ಬಲ. ಸೊ ಇದು ತುಂಬ ಒಂದು ಈ ಕಾನ್ಸೆಪ್ಟಲ್ಲಿ ಸಿನಿಮಾ ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಅವರ ಹೀರೋ ಮಿಸ್ಟರ್ ಕಿರಣ್ ಆದಿತ್ಯ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸ್ಕ್ರೀನಲ್ಲಿ ಅವರು ಎದ್ದು ಕಾಣ್ತಾರೆ, ಅದನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಇವರು. ಆಮೇಲೆ ಅಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ವೈಸ್ ಹಿ ಹ್ಯಾಸ್ ಮೇಡ್ ದಟ್ ಕ್ಯಾರೆಕ್ಟರ್ ಸಚ್ ಎ ಲಾರ್ಜರ್ ದೆನ್ ಲೈಫ್ ಥರ ಒಂದು ಕ್ಯಾರೆಕ್ಟರ್. ಅಂದರೆ ಒಂದು ಕಾಮನ್ ಪೀಪಲ್ ಏನು ಇರ್ತಾರಲ್ಲ, ಅವರು ಬೆಳಗ್ಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಸಂಜೆ ಬರೋವಂಥದ್ದು. ಈ ಹುಡುಗ ಹಾಗಲ್ಲ, ಯಾರೂ ಇಲ್ಲ ನನ್ನ ಜೀವನದಲ್ಲಿ, ಆದರೂ ನಾನು ಪಾಡ ನಾನು ಬದುಕ್ತೀನಿ, ನನ್ನಷ್ಟಕ್ಕೆ ನಾನು ಇರ್ತೀನಿ. ಬಟ್ ಪ್ರೀತಿ ಅಂತ ಒಂದ್ಸಲ ಲೈಫಲ್ಲಿ ಎಂಟ್ರಿ ಆದರೆ ಯಾವುದೇ ಕಾರಣಕ್ಕೂ ಅದನ್ನು ಬಿಡಲ್ಲ ಅನ್ನೋ ಒಂದು ಮಾತು. ಆ ಹುಡುಗನ ದಿಟ್ಟತನ, ಆ ಹುಡುಗನ ಒಂದು ಪ್ರೀತಿಗೆ ನಿಂತಿರೋ ಒಂದು ತಾಕತ್ತು, ಅದು ಬಂದ್ಬಿಟ್ಟು ಆ ಕ್ಯಾರೆಕ್ಟರ್ನ ಭಾಳ ಎತ್ತು ನಿಲ್ಲಿಸಿದೆ. ಅದಕ್ಕೆ ನಾನು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಸಿನಿಮಾದ ಮುಖಾಂತರ ಕಿರಣ್ ಆದಿತ್ಯ ಅನ್ನೋ ಒಬ್ಬ ಹೀರೋ ತುಂಬ ದೂರ ಸಾಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಹಿಮ್. ಆ್ಯಂಡ್ ಆ್ಯಸ್ ವೆಲ್ ಲೇಖಾ ಚಂದ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅದ್ಭುತವಾದ ಪರ್ಫಾರ್ಮೆನ್ಸ್. ಈ ಇಡೀ ಸ್ಕ್ರಿಪ್ಟನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದೆ ಆ ಹೆಣ್ಣುಮಗು. ಆಕೆಗೂ ಬಹಳಷ್ಟು ಉತ್ತಮವಾದ ಭವಿಷ್ಯ ಇದೆ. ಆ ಅಭಿನಯ ಅನ್ನೋದು ಯಾವುದೋ ಹೇಳಿ ಏನೋ ಅನ್ಯಾಚುರಲ್ ಥರ ಅನಿಸ್ತಾಯಿಲ್ಲ, ಭಾಳ ಸ್ಕ್ರಿಪ್ಟಿಗೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವ್ರ ಜೀವನದಲ್ಲೇ ನಿಜವಾದ ಘಟಿಸಿರೋ ಒಂದು ಘಟನೆಗಳನ್ನು ಅವ್ರ ರೀತಿಯಲ್ಲಿ ಅವರು ಅದನ್ನು ನಡೆಸಿದ್ದಾರೆ, ಅದನ್ನು ಉತ್ತಮವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಕಂಗ್ರ್ಯಾಟ್ಸ್ ಟು ಮೈ ಡೈರೆಕ್ಟರ್ ಆ್ಯಂಡ್ ಮೈ DOP. ನಿಮ್ಮಿಂದನೂ ನಮಗೆ ಭಾಳ ಇನ್ಸ್ಪಿರೇಷನ್ ಸಿಕ್ಕಿದೆ. ಸೊ ಹಾಗಾಗಿ ದಿಸ್ ಈಸ್ ಅ ಟೋಟಲ್ ಟೀಮ್ ವರ್ಕ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ದ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ, ಪ್ರದೀಪ್ ಸರ್, ಹ್ಯಾಸ್ poured his money. And he has made our dream come true. So congratulations to him also, and all the best. ಅವರ ದುಡ್ಡೆಲ್ಲ ಬೇಗ ರಿಕವರಿ ಆಗಲಿ.
ಸರ್ ಮತ್ತೊಂದು ವಿಚಾರ ನಾವು ಅಬ್ಸರ್ವ್ ಮಾಡೋದೇನು ಅಂದರೆ ಸಂದರ್ಶನಗಳಲ್ಲಿ ತಾವು ಕಾಣಲಿಲ್ಲ, ಹಾಗೆಯೇ ಲೇಖಾಚಂದ್ರ ಅವರು ಕೂಡ ಎಲ್ಲೂ ಕೂಡ ಬಂದಿಲ್ಲ. ಸಾಮಾನ್ಯವಾಗಿ ಒಂದು ಕಷ್ಟಪಟ್ಬಿಟ್ಟು ಒಂದು ಸಿನಿಮಾವನ್ನು ಮಾಡ್ತೀರಾ, ಇಡೀ ತಂಡ ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಬ್ಬರು ಕೂಡ ಮ್ಯಾಟ್ರ್ ಆಗ್ತಾರೆ. ಬಟ್ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸಂದರ್ಶನಗಳು ಮಾಡಬೇಕಾದ್ರೆ ಹೀರೋ ಇರ್ತಾರೆ, ಜೊತೆಗೆ ಪ್ರೊಡ್ಯೂಸರ್ ಇರ್ತಾರೆ, ಜೊತೆಗೆ ಕಾಕ್ರೋಚ್ ಸುದೀಪ್ ಸರ್ ಇರ್ತಾರೆ, ಆದರೆ ಅಲ್ಲಿ ನಿರ್ದೇಶಕರು ಇರೋದಿಲ್ಲ, ಹಾಗೆಯೇ ಹೀರೋಯಿನ್ ಇರೋದಿಲ್ಲ. ಸೊ ಅದಕ್ಕೆ ಕಾರಣಾಂತರಗಳಿಂದ ಅಂದರೆ ಒಂದು ಟೀಮ್ ಅಂದಮೇಲೆ ಇರಬೇಕು, ಏನು ಅಂದರೆ ರೀಸನ್ ಏನು? ಇಲ್ಲ ಮೇಡಮ್, ಈಗ ನೀವು ಈ ಥರದೊಂದು ವೈಮನಸ್ಸು ಮೇಡಮ್, ನೀವು ಹುಡುಕ್ತಾ ಹೋದರೆ ನಮ್ಮ ನಿಮ್ಮಲ್ಲೂ ಇವಾಗ ನೀವು ನನಗೆ ಪರಿಚಯನೇ ಇಲ್ಲ, ನಮ್ಮ ನಿಮ್ಮ ಭೇಟಿ ಇಲ್ಲದೇ ನಾವು ಸಂಘರ್ಷಗಳನ್ನ ಸೃಷ್ಟಿ ಮಾಡ್ಕೋಬೋದು. ಅದೆಲ್ಲ ಅಲ್ಲ, ನಾವೆಲ್ಲ ಮಾಡೋಕ್ಕೆ ಬಂದಿರೋದು ಸಿನಿಮಾ ಅನ್ನೋದು. ಇವಾಗ ಈ ಸಿನಿಮಾ ಬಗ್ಗೆ ಮಾತಾಡಬೇಕು, ನೀವೆಲ್ಲ ಇಷ್ಟೆಲ್ಲ ಇಷ್ಟಪಟ್ಟು ಅದ್ರ ಬಗ್ಗೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತಂದರೆ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದು ಸೀನೂ ಸಹ ನಿಮಗೆ ಆಪ್ರೇಷನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ 10 ವಿಷಯಗಳು ಸಿಗುತ್ತೆ ಮೇಡಮ್. ಅಂದರೆ ಲೈಫಲ್ಲಿ ನಮ್ಮ ಜೀವನದಲ್ಲಿ ನಾವು ಎಷ್ಟೆಷ್ಟೋ ಸೂಕ್ಷ್ಮವಾದಂಥ ವಿಚಾರಗಳನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತೀವಿ. ಬಟ್ ಅದನ್ನು ಒಂದು ಸ್ವಲ್ಪ ತಿರುಗಿ ನೋಡಿದ್ರೆ ಎಷ್ಟೆಲ್ಲ ಬ್ಯೂಟಿಫುಲ್ ವಿಚಾರಗಳಿರ್ತವೆ. ನಮ್ಮ ಸುತ್ತಮುತ್ತ ಇರೋ ಸಂಬಂಧಗಳ ನಡುವೆ ನಾವು ಎಷ್ಟೆಲ್ಲ ಚೆನ್ನಾಗಿರಬೇಕು, ಈ ಥರದ ಒಂದಷ್ಟು ಸಣ್ಣ ಸಣ್ಣ ವ್ಯಾಲ್ಯೂಸ್ ಇರೋವಂಥ ಕತೆ. ಸೊ ಆ ಕತೆಗೆ ಲೇಖ ಅವರು ಜೀವ ತುಂಬಿದಾರಲ್ವ, ಡೈರೆಕ್ಟ್ರ್ ಕೆಲಸ ಮಾಡಿದಾರಲ್ವ, ಕ್ಯಾಮ್ರಾಮ್ಯಾನ್ ಅವ್ರು ಕೆಲಸ ಮಾಡಿದ್ದಾರೆ. ಓವರಾಲ್ ಟೀಮು, ಇಟ್ಸ್ ಆಲ್ ಅಬೌಟ್ ಟೀಮ್. ಅಂದರೆ ನನ್ನ ಜವಾಬ್ದಾರಿ ನಾನು ಮಾಡ್ತಾಯಿದ್ದೆ, ಅವ್ರ ಜವಾಬ್ದಾರಿನ ಅವ್ರು ಮಾಡ್ತಾಯಿರ್ತಾರೆ. ಯಾಕೆಂದರೆ ಇದು ಸಿನಿಮಾ ಒಬ್ಬರಿಂದ ಆಗುವಂಥದ್ದಲ್ಲ, ಎಲ್ಲರೂ ಸೇರಿದ್ರೆ ಮಾತ್ರ ಈ ಥರದ್ದೇನೋ ಒಂದು ನಾವು ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ನನಗೆ ಹೆಮ್ಮೆ ಇದೆ, ಇಂಥ ಒಂದು ಅದ್ಭುತವಾದಂಥ ಟೆಕ್ನಿಷಿಯನ್ಸ್ಗಳು, ಆರ್ಟಿಸ್ಟ್ಗಳ ಜೊತೆ ನಾನು ಕೆಲಸ ಮಾಡೋದ್ನಲ್ಲ ಅನ್ನೋ ಖುಷಿ ಇದೆ. ನಮ್ಗೆ ಯಾವ ಬೇಸರನೂ ಇಲ್ಲ ಮೇಡಮ್. ಸೊ ಅಲ್ಟಿಮೇಟ್ಲಿ ಸಿನಿಮಾ ಹಿಟ್ಟಾಗಬೇಕು, ಕನ್ನಡ ಚಿತ್ರ ಇನ್ನೊಂದಷ್ಟು ಪರದೆಗಳನ್ನ ಆಕ್ರಮಿಸ್ಕೊಳ್ಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ನಾವು ಮುಂದೆ ಹೋಗಬೇಕು ಮೇಡಮ್. ಇದೇ ನಮ್ಮ ಉದ್ದೇಶ. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಕನೆಕ್ಟ್ ಆಗುವಂಥದ್ದು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ತಂದೆ ತಾಯಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ನಮಗಂತೂ ಖುಷಿ ಆಯಿತು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸೌತ್ ಟಾಕೀಸ್ ಅವ್ರಿಗೆ. ಸೊ ವಿ ಆರ್ ವೆರಿ ಹ್ಯಾಪಿ ಟು ಇಂಟರ್ವ್ಯೂ ಫಾರ್ ದಿಸ್ ಚಾನಲ್. ಆಲ್ ದಿ ಬೆಸ್ಟ್ ಟು ಯು ಆಲ್ಸೋ ಗೈಸ್. ಸೂಪರ್ ಕ್ವಶನ್ ಕೇಳಿದ್ರೆ ಅದಕ್ಕೆ ಅಷ್ಟು ಉತ್ತರ ಸಿಕ್ತು ನಮ್ಮಿಂದ. ಥ್ಯಾಂಕ್ ಯು ಸೌತ್ ಟಾಕೀಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಲೈಫ್ ಟುಡೇ ಸಿನಿಮಾದ ನಿರ್ದೇಶಕರು, ಹಾಗೆಯೇ ಸಂಗೀತ ನಿರ್ದೇಶಕರು, ಹಾಗೆಯೇ ಸಿನಿಮಾಟೋಗ್ರಫರ್ ಅವರ ಮಾತುಗಳು. ಲೈಫ್ ಟುಡೇ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಅದು ತುಂಬ ಚೆನ್ನಾಗಿದೆ. ನೀವು ಕೂಡ ಈ ಸಿನಿಮಾವನ್ನು ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದುಬಿಟ್ಟು ನೋಡಿ.